ಕಾಂಗ್ರೆಸ್ಸಿನ ಮುಖಂಡರಿಗೆ ಟಿಪ್ಪು, ಔರಂಗಜೇಬ್, ಬಾಬರ್ ಇಂಥ ಮತಾಂಧರು, ದೇಶದ್ರೋಹಿಗಳು, ಹಿಂದೂ ದೇವಸ್ಥಾನವನ್ನು ಕೆಡದಂತವರು ಮತ್ತು ಗಜನಿ ಮೊಹಮ್ಮದ್ ಕೊಳ್ಳೆ ಹೊಡೆದರು ಅಂಥವ್ರ ಹೆಸರುಗಳು ಮಾತ್ರ ನೆನಪಾಗ್ತವೆ. ಮೊನ್ನೆ ಅಧಿವೇಶನದಲ್ಲಿ ಬೆಳಗಾಂ ಕಿತ್ತೂರಾಣಿ ಚೆನ್ನಮ್ಮ, ಹುಬ್ಬಳ್ಳಿ ಸಂಗೊಳ್ಳಿ ರಾಯಣ್ಣ, ಬಿಜಾಪುರ ಬಸವಣ್ಣ, ಶಿವಮೊಗ್ಗ ಏರ್ಪೋರ್ಟ್ ರಚನೆ ಮಾಡಿದ್ದು ಸನ್ಮಾನ್ಯ ಯಡಿಯೂರಪ್ಪದವರು. ಅವ್ರ ಹೆಸರು ಪ್ರಸ್ತಾಪ ಆದಾಗ ಯಡಿಯೂರಪ್ಪದವರು ಸ್ವತಃ ಬೇಡ ಅಂತ, ನನ್ನ ಹೆಸರು ಬೇಡ, ಕುವೆಂಪು ಹೆಸರು ಸೂಚಿಸಿದರು. ಕಾಂಗ್ರೆಸ್ನ ಒಬ್ಬ ಶಾಸಕ ಹೇಳ್ತಾರೆ, ಮೈಸೂರು ವಿಮಾನ ನಿಲ್ದಾಣಕ್ಕೆ ನಾವು 4 ಹೆಸರು ಸ್ವಾಗತ ಮಾಡ್ತೀವಿ. ಮೈಸೂರಿನಲ್ಲಿ ವಿಮಾನ ನಿಲ್ದಾಣಕ್ಕೆ ಟಿಪ್ಪು ಹೆಸರು ಇಡಬೇಕಂತ ಹೇಳ್ತಾರೆ. ನಿನ್ನೆ ಒಬ್ಬ ಸಚಿವರು ಅದನ್ನು ಸಮರ್ಥನೆ ಮಾಡಿಕೊಂಡಿದ್ದಾರೆ. ನಾನು ಕೇಳ್ತೀನಿ, ನಿಮ್ಮ ಮನೆಗಳಿಗೆ ಟಿಪ್ಪು ನಿಲಯ, ಔರಂಗಜೇಬ್ ನಿಲಯ, ಬಾಬರ್ ನಿಲಯ, ಗಜನಿ ಮೊಹಮ್ಮದ್ ನಿಲಯ ಅಂತ ಕೇಳ್ರಿ. ನಿಮಗೆ ಶರಣರ ದಾರ್ಶನಿಕರ ಹೆಸರು ಕಣ್ಣಿಗೆ ಕಾಣಲ್ವಾ? ಅಲ್ಪಸಂಖ್ಯಾತರ ಮತಗಳನ್ನು ಓಲೈಸಲು ಇಂಥ ಕೀಳುಮಟ್ಟದ ರಾಜಕಾರಣ ಮಾಡ್ತಾರೆ. ಅಲ್ಪಸಂಖ್ಯಾತರು ಮಾತ್ರ ಜಪ ಮಾಡ್ತಾರೆ. ನೋಡಿ, ಸಿದ್ದರಾಮಯ್ಯ 10,000 ಕೋಟಿ ಅಂತ ಹೇಳಿದ್ರು, ಅವರು ಅಲ್ಪಸಂಖ್ಯಾತರು ಜಪ ಮಾಡ್ತಾರೆ. ಹಿಂದೆ ಈ ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಆದಾಗ ಡಿ.ಕೆ. ಶಿವಕುಮಾರ್ ನಮ್ಮ ಸಹೋದರರು ಅಂತ ಹೇಳಿದ್ರು. ಇದನ್ಯಾವುದು ಅವರು ಇದೆಲ್ಲವನ್ನು ಲಘುವಾಗಿ ಪರಿಗಣಿಸ್ತಾರೆ. ನಾನು ಹೇಳ್ತೀನಿ ಕಾಂಗ್ರೆಸ್ಸಿನ ಮುಖಂಡರಿಗೆ, ನಿಮ್ಮ ಮನೆಗಳ ಮುಂದೆ, ನಿಮ್ಮ ಮನೆಗಳಿಗೆ, ನಿಮ್ಮ ಕಚೇರಿಗಳಲ್ಲಿ ಟಿಪ್ಪು ಅವ್ರ ಬೇರೆಲ್ಲ ಭಾವಚಿತ್ರ ಕೇಳ್ರಿ. ಟಿಪ್ಪು ಜಯಂತಿ ಮಾಡಿ ಏನೋ ಅನಾಹುತ ಗೊತ್ತೈತಿ, ನಾವು ಇದನ್ನು ತೀವ್ರವಾಗಿ ಖಂಡಿಸ್ತೀವಿ. ನೀವೇನಾದರೂ ನೋಡಿ, ಒಂದು ಮಹಾರಾಜರು ಅವರು ಕನ್ನಂಬಾಡಿ ಕಟ್ಟಿದ್ರು, ರೈತರಿಗೋಸ್ಕರ ಜಲಾಶಯ ಕಟ್ಟಿದ್ರು, ಮತ್ತು ರೈತರಿಗೆ ಎಷ್ಟು ಭೂಮಿ ದಾನ ಮಾಡಿದ್ದಾರೆ. ಮಹಾರಾಜರ ಹೆಸರಿಡಲಿ, ಬಹಳಷ್ಟು ಜನ ಮಹಾರಾಜರು ಆಡಳಿತ ಮಾಡಿದರೆ ಅವ್ರ ಹೆಸರಿಡಲಿ. ಇಲ್ಲಾಂದ್ರೆ ಸುತ್ತೂರು ಜಗದ್ಗುರುಗಳು ಶಿಕ್ಷಣ ಅನ್ನಪ್ರಸಾದ ಕೊಡ್ತಾರೆ, ಅವ್ರ ಹೆಸರಿಡಲಿ. ಟಿಪ್ಪು ಜಯಂತಿ ಏನಾದ್ರು ಟಿಪ್ಪು ಹೆಸರಿಟ್ರೆ ದೊಡ್ಡ ಕ್ರಾಂತಿ ಆಗುತ್ತೆ. ಎಚ್ಚರಿಕೆ ಕೊಡ್ತೀನಿ ಸರ್ಕಾರಕ್ಕೆ ನಾನು. ಮತ್ತು ಕರ್ನಾಟಕದಲ್ಲಿ 7 ತಿಂಗಳಾಯ್ತು ಕಾಂಗ್ರೆಸ್ ಅಧಿಕಾರಕ್ಕೆ ಬಂದು, ಸಿದ್ದರಾಮಯ್ಯನವರ, ಡಿ.ಕೆ. ಶಿವಕುಮಾರ್ ನೇತೃತ್ವದ ಸರ್ಕಾರ ಇದುವರೆಗೂ ಬರ ಪರಿಹಾರಕ್ಕೆ ಹಣ ಬಿಡುಗಡೆ ಮಾಡಿಲ್ಲ. ರೈತರ ಸಾಲ ಮನ್ನಾ ಮಾಡಬೇಕು, ಅಲ್ಪಾವಧಿ ಮಧ್ಯಮಾವಧಿ ಬಡ್ಡಿ ಮನ್ನಾ ಮಾಡ್ತೀವಿ ಅಂತ ಹೇಳಿದ್ರೆ 3 ಲಕ್ಷದವರೆಗೂ 0% ಇದೆ. ಎಲ್ಲಿ ಬಡ್ಡಿ ಕಟ್ತಾರೆ ಇವರು? ಬೆಳಗಾಂ ಅಧಿವೇಶನ ನಡೆದು ಕೇವಲ ಟಿಪ್ಪು 10,000 ಕೋಟಿ ಕೊಡ್ತೀವಿ ಅಂತೇಳಿ ಇದಕ್ಕೆ ಮಾತ್ರ ಸೀಮಿತವಾಗಿಟ್ರು. ನಾನು ಕೇಳ್ತೀನಿ, 10,000 ಕೋಟಿ ಹೇಳಿದ್ರಲ್ಲ, ನಿಮಗೆ ರೈತರ ಬಗ್ಗೆ ಕಳಕಳಿ ಇದ್ರೆ, ಕಾಳಜಿ ಇದ್ರೆ 25,000 ಕೋಟಿ ಮೀಸಲಾಗಿಡ್ರಿ. ಪ್ರತಿ ಎಕರೆಗೆ ರೈತನಿಗೆ 25,000 ರೂಪಾಯಿ ಹಣ ಬಿಡುಗಡೆ ಮಾಡಬೇಕು. ಮತ್ತು ಏನು ಭರವಸೆಗಳು ಎಲ್ಲ ಭರವಸೆಗಳಾಗುಳಿದೆ, ಅನ್ನಭಾಗ್ಯ ಇರ್ಬೋದು, ಗೃಹಲಕ್ಷ್ಮಿ, ಗೃಹಜ್ಯೋತಿ, ಶಕ್ತಿ, ಯಾವುದು ಭರವಸೆಗಳು ಈಡೇರಿಲ್ಲ. ಮತ್ತು ಯುವ ನಿಧಿ ಇನ್ನೂ ಬಿಡುಗಡೆ ಮಾಡಿಲ್ಲ. NPS, OPS ಮಾಡ್ತೀವಿ ಅಂತ ಯಾವ ಈಡೇರಿಲ್ಲ. ರಾಜ್ಯ ಸರ್ಕಾರ ವಿರುದ್ಧವಾಗಿ. ಮತ್ತು ಇನ್ನೊಂದು ಬಹಳ ಆಶ್ಚರ್ಯ ಅಂದ್ರೆ, ಏನು ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಕೊಡ್ತಾ ಇದ್ರು, ಅದು ಸಹ ಈ ಸರ್ಕಾರ ಬಂದಾಗಿಂದ ಸ್ಕಾಲರ್ಶಿಪ್ ಬಿಡುಗಡೆ ಆಗಿಲ್ಲ. ಮತ್ತು ರೈತನು ಏನು ಕೃಷಿಯ ಬೆನ್ನೆಲುಬು ಅಂತ ಕರಿತೀವಿ, ಅವನು ಉಪಕಸಬು, ಹಾಲು, ಹೈನುಗಾರಿಕೆ 7 ತಿಂಗಳಿಂದ ಈ ಸರ್ಕಾರ ಬಂದ ಮೇಲೆ ರೈತರಿಗೆ ಪ್ರೋತ್ಸಾಹಧನ ಬಿಡುಗಡೆ ಆಗಿಲ್ಲ ಸರ್ಕಾರದಿಂದ. ಇವೆಲ್ಲವನ್ನೂ ಖಂಡಿಸಿ, ಸರ್ಕಾರದ ವೈಫಲ್ಯ ಖಂಡಿಸಿ, ನಾಳೆ ಹೊನ್ನಾಳಿ ನ್ಯಾಮತಿ ತಾಲೂಕಿನ ಕಾರ್ಯಕರ್ತರು, ಮುಖಂಡ ರೈತರು ಒಂದು ಬೃಹತ್ ಪ್ರತಿಭಟನೆ ಮಾಡ್ತೀವಿ. ಸರ್ಕಾರ ಬಹುಶಃ ಯಾವ ಸಂದರ್ಭದಲ್ಲಿ ಇದೇ ರೀತಿ ಧೋರಣೆ ಮುಂದುವರೆದ್ರೆ ಖಂಡಿತ ರಾಜ್ಯ ಸರ್ಕಾರ ಪತನ ಆಗುತ್ತೆ ಅಂತ ಹೇಳ್ತೀವಿ. ಸ್ವಯಂಕೃತ ಅಪರಾಧಕ್ಕೆ ಸರ್ಕಾರ ಪತನ ಆಗುತ್ತೆ. ಜಯೇಶ್ ಪಟೇಲ್ ಒಂದು ಕತೆ ಹೇಳ್ತಿದ್ರು, ತೋಳದ ಕತೆ. ಹಂಗಾಗತ್ತೆ ಅಷ್ಟೇ ಕಾಂಗ್ರೆಸ್ ಸರ್ಕಾರ ದೇಶದಲ್ಲೇ ಇಲ್ಲ. ನಿಮ್ಮ ನಾಯಕತ್ವ ಯಾರು ಬರ್ತಾರೆ? ಅವತ್ತು ಯಡಿಯೂರಪ್ಪ, ಮೋದಿ ಇದ್ರು ಬರ್ತಾರೆ, 100ಕ್ಕೆ 100 ಬಿಜೆಪಿಗೆ ಅವರೇ ಬರ್ತಾರೆ. ನೋಡೋಣ, ಅದು ಕಾಂಗ್ರೆಸ್ಸಿನ ಶಾಸಕಾಂಗ ಸಭೆ ಅಲ್ಲ, ಔತಣಕೂಟ. ವೈಯಕ್ತಿಕವಾಗಿ ಉಪಮುಖ್ಯಮಂತ್ರಿಗಳು ಔತಣಕೂಟಕ್ಕೆ ಆಹ್ವಾನ ಮಾಡಿ ಅದಕ್ಕೆ ಹೋಗಿದೀವಿ ಅಂತ ಅವ್ರು ಹೇಳಿದ್ದಾರೆ. ಬಿಜೆಪಿ ಔತಣಕೂಟದಲ್ಲಿ ಭಾಗವಹಿಸಿ, ಶಾಸಕಾಂಗ ಸಭೆಯಲ್ಲಿ ಭಾಗವಹಿಸಿ ಅಲ್ಲಿ ಹೋಗಿದ್ದಾರೆ ಅಷ್ಟೇ. ಕಳಸರಿ ನೋಡಿ, ಕಳಸರಿ ನಮ್ಮ ಉಮೇಶ್ ಕತ್ತಿ ಅವರು
ಔತಣಕೂಟಕ್ಕೆ ಒಂದ್ ದಿವಸ ಭಾರತೀಯ ಜನತಾ ಪಾರ್ಟಿ ಎಲ್ಲರೂ ಕರೆದ್ರು, 2 ದಿವಸ ಕಾಂಗ್ರೆಸ್ ಕರೆದ್ರು, 3 ದಿವಸ ಜೆಡಿಎಸ್ ಕರೆದ್ರು. ಔತಣಕೂಟ ಅಷ್ಟೇ. ಖಾಸಗಿ ಮದುವೆಗಳು, ಸಮಾರಂಭಗಳು, ಶವ ಸಂಸ್ಕಾರಗಳು, ಔತಣಕೂಟಗಳಿಗೆ ಪಾಲ್ಗೊಳ್ಳೋದು ಏನು ತಪ್ಪೇನಿಲ್ಲ. ಇದು ಪಕ್ಷ ವಿರೋಧ ಚಟುವಟಿಕೆ ಅಲ್ಲ. ಇಷ್ಟೆಲ್ಲ ಸರ್ ನೀವೆಲ್ಲ ಬಿಜೆಪಿ ಯಾವ್ದು ಮಾತಾಡ್ತೀರಾ, ನಿಮ್ ಪಕ್ಷದವರು ನಿಮ್ಗೆಲ್ಲ ಅಸಂವಿಧಾನಿಕ ಪದ ಬಳಸಿ ಯಾರಣ್ಣ ವಿಜಯೇಂದ್ರ ಅಂತ ಇವರು ಸಾಕಿದಾರ? ಯಾರಣ್ಣ ಹೇಳಿದ್ದು? ಅದೇ ಯತ್ನಾಳ್ ಅವರು ನಿಮ್ ಮೇಲೆ ಆರೋಪ ಮಾಡ್ತಾರ, ಏನು ಸಾಕಿದ್ ನಾಯಿ ಅವುಗಳು ಹಂಗ ಹಿಂಗ ಮಾಡ್ತಾರ. ಬಹುಶಃ ಅಂತರ ಬಗ್ಗೆ ಮಾತಾಡಕ್ಕೂ ನನಗೆ ಅಸಹ್ಯ ಅನ್ಸುತ್ತೆ, ನಾಚಿಕೆ ಆಗುತ್ತೆ. ಅಸಂಬದ್ಧ ಅಶ್ಲೀಲ ಪದವನ್ನು ಬಳಕೆ ಮಾಡಿದ ವೃತ್ತಿ ನೋಡಿ. ಈಗ ಈ ಶ್ವಾನ ಹುಚ್ಚುನಾಯಿ ಅಂತಾರೆ, ಆನೆ ಬೀದಿಗಳೈತೆ. ಆನೆ ಬೀದಿಗಿಳಿದಾಗ ಹುಚ್ಚುನಾಯಿ ಬೊಗಳ್ತಾ ಇರುತ್ತೆ. ಆನೆ ತೂಕ ಕಡಿಮೆ ಆಗುತ್ತಾ? ಆನೆ ಗೌರವ ಕಡಿಮೆ ಆಗುತ್ತಾ? ಬಹುಶಃ ಸರ್ವಜ್ಞರು ಇದನ್ನ ನೋಡೇ ಬರ್ದಿರ್ಬೇಕು. ಈ ಹುಚ್ಚು ನಾಯಿಗಳು ನೋಡಿ ನಾನು ಹೇಳ್ತೀನಿ, ಅವರು ಏನು ಹೇಳ್ತಾರೆ, ಬೀದಿ ನಾಯಿಗಳು 4 ಜನ ಸಾಕಿರೋದು. ನಾನು ಕೇಳ್ತೀನಿ, ನಾನು ಯಾವ ವಿಷಯ ಮನುಷ್ಯನ ಹೆಸರು ಹೇಳಕ್ಕೂ ಇಚ್ಛೆ ಪಡಲ್ಲ. ನಾಯಿಗಿರ್ತಕ್ಕಂಥ ನಿಯತ್ತು ಮನುಷ್ಯನಿಗಿಲ್ಲ. ನಿಮ್ಮನ್ನ ಕರೆತಂದು ಬಿಜೆಪಿಗೆ ಜೆಡಿಎಸ್ ಹೋದ ಯಡಿಯೂರಪ್ಪ, ನಿಮ್ಮನ್ನು ಕೇಂದ್ರದಲ್ಲಿ ಮಂತ್ರಿ ಮಾಡಿದ್ದು ಯಡಿಯೂರಪ್ಪ. ಹಾಗಾಗಿ ಬೆಳಗಾಂ ಅಧಿವೇಶನದ ಏನು ಉತ್ತರ ಕರ್ನಾಟಕದ ಸಮಸ್ಯೆಗಳ ಬಗ್ಗೆ ಬೆಳಕು ಚೆಲ್ತಕ್ಕಂಥ ಕೆಲಸಗಳು ಆಗಬೇಕಾಯ್ತು, ಅದನ್ನು ಮಾಡಲಿಲ್ಲ. ಪ್ರತಿ ದಿವಸ ಯಡಿಯೂರಪ್ಪ ವಿಜಯೇಂದ್ರ ಅಂತ ಹೇಳಿ ಈ ಹುಚ್ಚು ನಾಯಿ ಬೊಗಳ್ತಾವಲ್ಲ. ಮೆದುಳಿಗೂ ನಾಲಿಗೆಗೂ ಮನುಷ್ಯನ ಲಿಂಕೇ ಇಲ್ಲ. ಬೆಳಗಾಂ ಅಧಿವೇಶನ ಮಾತಾಡಿದ್ದೇನು, ಅಧಿವೇಶನದ ಒಳಗೆ ಹೊರಗೆ ಯಡಿಯೂರಪ್ಪ ವಿಜಯೇಂದ್ರ. ನಾನು ಕೇಳ್ತೀನಿ, ಆ ಮನುಷ್ಯನಿಗೆ ಬಹಳ ಗೌರವ ಕೊಡ್ತೀನಿ, ಇನ್ನು ಮುಂದೆ ಗೌರವ ಕೊಡಲ್ಲ. ವಿಜಯೇಂದ್ರನ ರಾಜ್ಯದ ಅಧ್ಯಕ್ಷ ಮಾಡಿದ ಯಡಿಯೂರಪ್ಪ ಅಲ್ಲ, ನರೇಂದ್ರ ಮೋದಿಯವರು, ಅಮಿತ್ ಶಾ, ನಡ್ಡಾ, ಸಂತೋಷಿ ಅವರು. ಅಂದ್ರೆ ಯಾರು ವಿಜಯೇಂದ್ರ ಮಾಡಿದರೆ, ಅಧ್ಯಕ್ಷ ಮಾಡಿದರೆ ಅದ್ರ ವಿರುದ್ಧ ಮಾತಾಡ್ತಿದ್ರೆ ಮೋದಿ ಟೀಕೆ ಮಾಡ್ದಂಗೆ, ರಾಷ್ಟ್ರೀಯ ಅಧ್ಯಕ್ಷ ಟೀಕೆ ಮಾಡಿದಂಗೆ, ಅಪಮಾನ ಮಾಡಿದಂಗೆ. ಆನೆಗಿರೋ ತೂಕ ಆನೆಗಿರುತ್ತೆ, ಹುಚ್ಚುನಾಯಿ ಬೊಗಳುತ್ತೆ. ನೋಡಿ ಏನಾಗಿದೆ, ಅದು ಹುಚ್ಚುನಾಯಿ. ಯಡಿಯೂರಪ್ಪ ಆನೆ ಇದ್ದಂಗೆ. ಯಡಿಯೂರಪ್ಪ ಏನು ಮೈಸೂರು ಚಾಮರಾಜನಗರ ನೋಡಿ ಮಂಡ್ಯ ಕಡೆ ಯಡಿಯೂರಪ್ಪ ಹೋಗ್ತಿದ್ರೆ ಆ ಮಣ್ಣನ್ನ ಮೈಗೆ ಹಚ್ಕೊಂಡು ಸ್ಪರ್ಶ ಮಾಡಿಕೊಂಡು ಪುನೀತ್ ರಾಜ್ ಅಂತ ಹೇಳ್ತಾರೆ. ರೀ, ಯಡಿಯೂರಪ್ಪನ ತೂಕ ಏನು, ನಿಮ್ ತೂಕ ಏನು? ಯಡಿಯೂರಪ್ಪ ಬಿಜೆಪಿ ಕಟ್ಟಿದ್ದು ಬೆಳೆಸಿದ್ದು, ಪಾದಯಾತ್ರೆ ಮಾಡಿದ ಯಡಿಯೂರಪ್ಪ, ಹೋರಾಟ ಮಾಡಿದ ಯಡಿಯೂರಪ್ಪ. ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬಂದಿದೆ ಅಂದ್ರೆ ಅದು ಯಡಿಯೂರಪ್ಪ. ನಿನ್ ಕೊಡುಗೆ ಏನು? ಬೊಗಳದ ಕೆಲಸ ನಿಂದು. ಹುಚ್ಚುನಾಯಿ ಬೋಲ್ದಂಗೆ, ಹುಚ್ಚುನಾಯಿ ಇಂತ ಬೋಳ್ತಾ. ಅದಕ್ಕೋಸ್ಕರ ಸರ್ವಜ್ಞ ಇಂಥ ವಚನ ಬರ್ದಿರ್ಬೋದು. ಇದೇನಂತಲ್ಲ, ಈ ಹುಚ್ಚುನಾಯಿ ಬೊಗಳಿದ್ರೆ ದೇವಲೋಕ ಹಾಳಾಗಲ್ಲ ಅಂತಾರೆ. ಹಂಗೆ ಇದು ಹುಚ್ಚುನಾಯಿ ಇದ್ದಂಗೆ. ಈ ಹುಚ್ಚುನಾಯಿ ಬಗ್ಗೆ ಮಾತಾಡೋದೇ ವೇಸ್ಟ್ ಅನ್ಸುತ್ತೆ ನನಗೇನ. ಇನ್ನು ಮುಂದೆ ಮಾತಾಡೋ ಸಹಿಸಲ್ಲ ಅಂತ ಹೇಳಕ್ಕೆ ಹೆಚ್ಚಿಗೆ ನಾನು ಗೌರವ ಇತ್ತು. ಇನ್ನು ಮುಂದೆ ಸಹಿಸಲ್ಲ. ನಾಯಿಗೆ ಇರ್ತಕ್ಕಂಥ ನಿಯತ್ತು ನಿಮಗೈತಾ? ಸ್ವಾಮಿ, ನಾವು ನಾಯಿಗಳಂತ ಇಟ್ಕೊಳ್ರಿ, ನಮ್ಮನ್ನ ಬೊಗಳಕ್ ಬಿಟ್ಟಲ್ಲ, ಸಂಘಟನೆ ಮಾಡ್ರಿ, ಲೋಕಸಭೆಗೆ ಅಧಿಕಾರಕ್ಕೆ ತರಬೇಕು. ಯಡಿಯೂರಪ್ಪ ಯಾವತ್ತು ಕೀಳ್ಮಟ್ಟದ ಭಾಷೆ ಬಳಸಿಲ್ಲ. ಯಡಿಯೂರಪ್ಪ ಯಾರ ವಿರುದ್ಧ ಎತ್ಕಟ್ಟಲ್ಲ. ಇನ್ನೊಂದು ಮಾತಾಡಿದ್ರಲ್ಲ, ಮೊನ್ನೆ ಕಳೆದ ವಾರ ಹೇಳಿದ್ರಲ್ಲ, ನಾನು ಮಾತಾಡಿದ್ದೆ. ಏನ್ ಹೇಳಿದ್ರು? ಸೋಮಣ್ಣನ ಸೋಲ್ಸಕ್ಕೆ, ಬೊಮ್ಮಾಯಿ ಸೋಲ್ಸಕ್ಕೆ ವಿಜೇಂದ್ರ, ಸೋಮಣ್ಣನ ಸೋಲಿಗೆ ಇವ್ರ ಕಾರಣನಾ? ಸೋಮಣ್ಣನ ಸೋಲಿಗೆ ಯಡಿಯೂರಪ್ಪ ವಿಜೇಂದ್ರ ಕಾರಣ ಅಲ್ಲ. ಬೊಮ್ಮಾಯಿ ಸೋಲ್ಸಕ್ಕೆ ಹೋಗಿದ್ರು ಅಂತ ಇವ್ರು ಹೇಳ್ತಾರೆ. ಶಿಕಾರಿಪುರದಲ್ಲಿ ನೀವು ಬರ್ರಿ, ಯಾವಾಗ ಯಡಿಯೂರಪ್ಪ ವಿಜೇಂದ್ರ ಸೋಮಣ್ಣನ ಬೊಮ್ಮಾಯಿ ಸೋಲ್ಸಕ್ಕೆ ಹೋಗಿದ್ರು? ಶಿಕಾರಿಪುರದಲ್ಲಿ ವಿಜೇಂದ್ರ ಸೋಲಿಸಕ್ಕೆ ಎಲ್ಲ ಪ್ರಯತ್ನ ಮಾಡಿದ್ರು. ವಿಜೇಂದ್ರ ಆಯ್ಕೆ ಆದ್ರೆ ದೊಡ್ಡ ನಾಯಕರಾಗಿ ಹೊರಹೊಮ್ತಾರೆ ಅಂತ ಹೇಳಿ ಇವರ ಕುತಂತ್ರ ಮಾಡಿದ್ದು ಇಂಥವ್ರು. ನೀವು ಇನ್ನು ಮುಂದೆ ಮಾತಾಡಿದ್ರೆ ಮೋದಿಗೆ ಅಪಮಾನ ಮಾಡದಂಗೆ, ಎಲ್ಲ ಒಂದ್ ಕಡೆ 28 ಸೀಟ್ ಬರ್ಬೇಕಂತೇಳಿ ಯಡಿಯೂರಪ್ಪ, ವಿಜೇಂದ್ರ ಎಲ್ಲಾ ನಾಯಕರು ಪ್ರಯತ್ನ ಮಾಡ್ತಾರೆ, ಕಾರ್ಯಕರ್ತರು. ನೀವೇನಾದ್ರೂ ಮಾತಾಡಿದ್ರೆ ಇದು ಗೊಂದಲ ಆಗಬೇಕು. ರಾಜ್ಯದಲ್ಲಿ ಹೆಚ್ಚು ಸ್ಥಾನ ಬರ್ಬೇಕಂತೇಳಿ ಈ ರೀತಿ ಹುಚ್ಚು ಹೇಳಿಕೆ ಕೊಟ್ಟು ಎಲ್ಲರೂ ಮಾತಾಡ್ತಾರೆ. ಏನ್ರಿ ನಿಮ್ ಪಕ್ಷ ಏನ್ ಹಿಡಿದ ಹುಚ್ಚಿಡ್ತಾವ್ರಿಗೆ ಕೇಳ್ರಿ, ಏನಾಗಿತ್ತು ಅವ್ರಿಗೆ ಅಂತ ಕೇಳ್ತಾರೆ. ಈ ಮುಲಾಜಿಲ್ಲಂಗೆ ಹೇಳ್ತೀನಿ, ನಾನು ಇಂಥ ಪಕ್ಷ ಸಹಿಸ್ಕೊಳ್ಬಾರ್ದು ಅಂತ ಹೇಳಿ ನಾನು ಎಚ್ಚರಿಕೆಯನ್ನು ಕೊಡ್ತೀನಿ. ಈ ಮನುಷ್ಯನಿಗೆ ನಮ್ಮ ವರಿಷ್ಠರಲ್ಲಿ ವಿನಂತಿ ಮಾಡ್ತೀನಿ, ಎಷ್ಟು ದಿವಸ ಮಾತಾಡಿದ್ರೆ ಅಷ್ಟು ದಿವಸ ಬಿಜೆಪಿಗೆ ಈಗೆಲ್ಲ ಒಂದ್ ಕಡೆ ಮೈನಸ್ ಆಗಿ ಇದು ಒಳ್ಳೇದಲ್ಲ. ಧನ್ಯವಾದಗಳು. ನ್ಯೂಸ್ ಫಸ್ಟ್
ನಿರ್ಭೀತಿಯಿಂದ ನಿಮ್ಮ ಪರವಾಗಿ.